ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದಂತೂ 1 ಕಪ್ಪು ಶಾವಿಗೆ, 3/4 ಕಪ್ಪು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ತುಪ್ಪ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಲವಂಗ ತಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋದು. ಇಷ್ಟು ಇದ್ರೆ ಮನೆಯಲ್ಲೇ ಈಸಿಯಾಗಿ ನಾವು ಶಾವಿಗೆ ಪಾಯಸನ ಮಾಡ್ಕೋಬಹುದು. ನಾನಿವಾಗ 2 ಕಪ್ ಹಾಲು ತಗೊಂಡಿದ್ದೀನಿ. ಒಂದು ಲೋಟದಲ್ಲಿ ಈ 2 ಕಪ್ ಹಾಲು ತಗೊಂಡು ಆ ಹಾಲ್ಗೆ ಮತ್ತೆ ತಿರ್ಗಾ ನಾನು 1.5 ಕಪ್ ಅಷ್ಟು ನೀರನ್ನ ಮಿಕ್ಸ್ ಮಾಡ್ತೀನಿ. ನೀರನ್ನ ಮಿಕ್ಸ್ ಮಾಡಿ ನಾನು ಅದನ್ನ ಹಾಲನ್ನ ಚೆನ್ನಾಗಿ ಕಾಯಿಸೋದಕ್ಕೆ ಇಡ್ತೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಇನ್ನೊಂದು ಒಲೆಯಲ್ಲಿ ತುಪ್ಪನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ನಾನು ತೆಗೆದಿಟ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಕಾಯಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಮತ್ತೆ ನಾನು 1 ಕಪ್ ಶಾವಿಗೆ ತಗೊಂಡಿದ್ನಲ್ಲ, ಆ ಶಾವಿಗೆನ ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಶಾವಿಗೆ ಹುರ್ಕೊಂಡು ಆ ಶಾವಿಗೆನೂ ಕೂಡ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ಆ ಶಾವಿಗೆ ಒಳಗಡೆ ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ, ದ್ರಾಕ್ಷಿ, ಗೋಡಂಬಿ ಮತ್ತೆ ಇದು ಲವಂಗ, ಏಲಕ್ಕಿ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲನು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮೊದಲನೇ ವಿಡಿಯೋ ಅಡುಗೆ ಮಾಡೋದ್ರಲ್ಲಿ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ನೋಡಿ, ಈ ಕಡೆ ಹಾಲು ನಾನು ಅದೇ ಈಗ ಕಾಯ್ದಿರೋ ಹಾಲ್ಗೆ ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ಶಾವಿಗೆ ಎಲ್ಲನೂ ಅದನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕಾಯ್ಬೇಕದು. ಚೆನ್ನಾಗಿ ಕಾಯ್ದ ನಂತರ ಅದಕ್ಕೆ ಸಕ್ಕರೆನ ಮಿಕ್ಸ್ ಮಾಡಬೇಕು. ನಾವು ಅದರ ಅಳತೆಗೆ ನಮ್ಗೆ ಎಷ್ಟು ಸಿಹಿ ಬೇಕೋ, ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನ ನಾವು ಸಕ್ಕರೆ ಹಾಕೊಂಡು ಅದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನ ಬೆಂದು ಒಂದು 5 ನಿಮಿಷ ಆದ್ಮೇಲೆ ಬೆಂದು ಅದನ್ನ ಸಪ್ರೇಟ್ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ನೋಡಿ, ನಾನು ಇವತ್ತು ಮೊದಲನೇ ಸಾರಿ ಸ್ವೀಟ್ ಮಾಡಿದ್ದೀನಿ ವಿಡಿಯೋ ಬಿಡೋದಕ್ಕೆ ಅಂತ ಹೇಳಿ. ಇವತ್ತು ನಾನು ಗುರುವಾರ ಆಗಿದ್ರಿಂದ ರಾಯರ ಹತ್ರ ಆ ಸ್ವೀಟನ್ನ ಇಟ್ಟು ಪೂಜೆ ಮಾಡಿದೆ. ಇವತ್ತು ಗುರುವಾರ ಇದ್ದಿದ್ರಿಂದ ಫ್ರೆಂಡ್ಸ್, ನಾನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್.